ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವೂ ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗ ಯಾವುದೆಂದರೆ ಬೆಂಕಿಯಿಂದ ರಕ್ಷಿಸಿರಿ ಭಾಗ 15, ಕಾಣಿಕೆಯ ಬಗ್ಗೆ. ಬೆಂಕಿಯಿಂದ ರಕ್ಷಿಸಿರಿ ಭಾಗ 15, ಕಾಣಿಕೆಯ ಬಗ್ಗೆ. ನಿನ್ನೆ ಸಂದೇಶದಲ್ಲಿ ನಾವು ತಿಳಿದುಕೊಂಡಿದ್ದೇವೆ, 10ರಲ್ಲಿ 1 ಭಾಗ ಕಡ್ಡಾಯವಾಗಿ ಕಾಣಿಕೆ ಕೊಡಲೇಬೇಕೆಂಬುದಾಗಿ. ಆದರೆ ಈ ದಿವಸದಲ್ಲಿ ಅದನ್ನು ಮುಂದುವರಿದ ಭಾಗವನ್ನು ತಿಳಿದುಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ವಚನದ ಕಡೆಗೆ ಹೋಗೋಣ. ಧರ್ಮೋಪದೇಶಕಾಂಡ 16ನೇ ಅಧ್ಯಾಯ 17ನೇ ವಾಕ್ಯ. ಧರ್ಮೋಪದೇಶಕಾಂಡ 16ನೇ ಅಧ್ಯಾಯ 17ನೇ ವಾಕ್ಯ. ಪ್ರತಿಯೊಬ್ಬನು ತನಗೆ ಯೆಹೋವನು ಅನುಗ್ರಹಿಸಿದ ಆದಾಯದ ಮೇರೆಗೆ ತನ್ನ ಶಕ್ತಿಯಾನುಸಾರ ಕೊಡಬೇಕು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಚನಗಳಲ್ಲಿ ನಾವು ಓದುವಾಗ 10ರಲ್ಲಿ 1 ಭಾಗ ಇದ್ದಿದ್ದನ್ನು ದೇವರು ಅದನ್ನು ಏನು ಮಾಡಿದ್ದಾರೆ, ಅದನ್ನು ರದ್ದುಗೊಳಿಸಿದ್ದಾರೆ ಎಂಬುದಾಗಿ. ಆದರೆ ಪ್ರತಿಯೊಬ್ಬನು ತನಗೆ ಯೆಹೋವನು ಅನುಗ್ರಹಿಸಿದ ಆದಾಯದ ಮೇರೆಗೆ ತನ್ನ ಶಕ್ತಿ ಅನುಸಾರವಾಗಿ ಕೊಡಬೇಕು. ಆವಾಗ ಇದರಲ್ಲಿ ಏನಾಗಿದೆ ಅಂದರೆ, ಆದಾಯದ ಮಟ್ಟು ಅಥವಾ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುವುದಾದರೆ, ಒಳ್ಳೆಯ ಆದಾಯ ಇರುವುದಾದರೆ, ಸಂಪಾದನೆ ಇರುವುದಾದರೆ 10ರಲ್ಲಿ 1 ಭಾಗ 11 ಕೊಡು, 12 ಕೊಡು, 15 ಕೊಡು, 20 ಕೊಡು. ಅದು ಬಹಳ ಆಶೀರ್ವಾದ. ಅದು ಶಕ್ತಿಯಾನುಸಾರವಾಗಿ. ಒಂದು ವೇಳೆ ಆರ್ಥಿಕ ಪರಿಸ್ಥಿತಿ ಬಹಳ ಸಂಕಷ್ಟದಲ್ಲಿ ಇರುವುದಾದರೆ, ಆದಾಯ ಕಡಿಮೆ, ಖರ್ಚು ಜಾಸ್ತಿ ಹೀಗೆ ಇರುವುದಾದರೆ ಅದಕ್ಕಿಂತ ಕಡಿಮೆಯೂ ಕೂಡ ಕೊಡಬಹುದು ನಿನ್ನ ಶಕ್ತಿಗೆ ಅನುಸಾರವಾಗಿ. ಆದರೆ ಅದರಲ್ಲಿ 10ರಲ್ಲಿ 1ನೇ ಭಾಗ ಕಡ್ಡಾಯ ಎಂಬುದನ್ನು ಇಲ್ಲಿ ದೇವರು ರದ್ದುಪಡಿಸಿದ್ದಾರೆ ಎಂಬುದನ್ನು ನಾವು ಇದನ್ನು ತಿಳಿದುಕೊಳ್ಳಬೇಕಾಗಿದೆ. ಆದರೆ ಇವತ್ತು ಅನೇಕರು ಏನು ಮಾಡ್ತಾರೆ, ನೀವು ಕೊಟ್ಟೇ ಕೊಡಬೇಕು ಅಂತೇಳಿ ಕಡ್ಡಾಯವನ್ನು ಹೇರುತ್ತಿದ್ದಾರೆ. ಇದು ಅಲ್ಲ, ಶಕ್ತಿಗೆ ಅನುಸಾರವಾಗಿ ಅಂತೇಳಿ ದೇವರದನ್ನು ತಿದ್ದುಪಡಿ ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಾವು ಈಗ ಮುಂದಿನ ವಚನಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 2 ಕೊರಿಂಥಿಯರಿಗೆ 8ನೇ ಅಧ್ಯಾಯ 1ರಿಂದ 5. 2 ಕೊರಿಂಥಿಯರಿಗೆ 8:1-5. ಸಹೋದರರೇ, ಮೆಕೆದೋನ್ಯದ ಸಭೆಗಳಲ್ಲಿ ದೇವರ ಕೃಪೆಯು ತೋರಿದ ಬಗೆಯನ್ನು ನಿಮಗೆ ತಿಳಿಸುತ್ತೇವೆ. ಆ ಸಭೆಗಳವರು ಬಹಳ ಹಿಂಸೆ ತಾಳುವರಾದರು ಮತ್ತು ವಿಪರೀತವಾದ ಬಡತನದಲ್ಲಿದ್ದರೂ ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯ ಉಳ್ಳವರಾದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೊರಿಂಥ ಸಭೆಯವರು ಬಹಳ ಕಡುತನ ಬಡದಲ್ಲಿದ್ದರು. ಆದರೂ ಕೂಡ ಅವರು ದಶಾಂಶಗಳನ್ನ, ಕಾಣಿಕೆಗಳನ್ನು ಕೊಡಲು ಬಹಳ ಸಂತೋಷವುಳ್ಳವರಾಗಿದ್ದರು. ಅಲ್ಲಿ ಅವರ ಶಕ್ತಿಯಾನುಸಾರ ಅಥವಾ ಅದಕ್ಕಿಂತ ಜಾಸ್ತಿಯೋ ಕಡಿಮೆಯೋ ಕೊಟ್ಟವರಾಗಿದ್ದಾರೆ. ಕೊಡಲು ಬಹಳ ಪ್ರೀತಿ ಉಳ್ಳವರಾಗಿದ್ದರು ಎಂಬುದಾಗಿ ನಾವು ಇದನ್ನು ತಿಳಿದುಕೊಂಡಿದ್ದೇವೆ. ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನಾವು ಕೂಡ ಶಕ್ತಿಯಾನುಸಾರವಾಗಿ, ಅಂದರೆ ನಮ್ಮ ಶಕ್ತಿಯನುಸಾರವಾಗಿ ಸಂತೋಷವಾಗಿ ಆದಷ್ಟು ನಾವು ಕಾಣಿಕೆಯನ್ನು ದೇವರಿಗೆ ಸಲ್ಲಿಸಬೇಕೆಂಬುದಾಗಿ ಇದರ ಪ್ರೀತಿಯಾಗಿದೆ. ಜಾಸ್ತಿದರೆ ಜಾಸ್ತಿ, ಕಡಿಮೆ ಇದ್ದರೆ ಕಡಿಮೆ. ಹಿಂದೆ ನಾವು ಓದಿಕೊಂಡಿದ್ದೇವೆ, ಶಕ್ತಿ ಅನುಸಾರವಾಗಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ಶಕ್ತಿಯಾನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು. 10ರಲ್ಲಿ 1 ಭಾಗ ಅಲ್ಲ, ಅದಕ್ಕಿಂತ ಮೀರಿ ಅವರು ಕೊಟ್ಟಿದ್ದಾರೆ ಎಂಬುದಾಗಿ. ಆದರೆ ಅವರಿಗೆ ಅಷ್ಟೊಂದು ಆದಾಯ ಇರಬಹುದು, ಅವರ ಜೀವನದ ಪರಿಸ್ಥಿತಿ ಬಹಳ ಚೆನ್ನಾಗಿ ಇದ್ದಿರಬಹುದು. ಇವತ್ತು ನಮ್ಮಲ್ಲಿ ಬಹಳ ಒಂದು ಗಂಡ ಹೆಂಡತಿ ಮಕ್ಕಳು ಜಾಸ್ತಿ, ಆದಾಯ ಕಡಿಮೆ, ಒಂದು ಕೂಲಿ ಕೆಲಸ ಮಾಡುವುದಾಗಲಿ ಅಥವಾ ಯಾವುದೇ ಒಂದು ಕೆಲಸ ಮಾಡುವುದಾಗಲಿ, ಉದ್ಯೋಗ ಮಾಡುವುದಾಗಲಿ, ಅಲ್ಲಿ ಖರ್ಚು ಜಾಸ್ತಿ ಇರ್ತದೆ, ಆದಾಯ ಕಡಿಮೆ ಇರ್ತದೆ. ಹಾಗಿರುವಾಗ ಅಲ್ಲಿ ಕಡ್ಡಾಯವಾಗಿ ದಶಾಂಶ ಕಾಣಿಕೆ 10ರಲ್ಲಿ 1 ಭಾಗ ಕೊಡುವುದು ಬಹಳ ಕಷ್ಟಕರವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿರುವಾಗ ಅಲ್ಲಿ ಕಡಿಮೆಯಾಗಬಹುದು. ಅದಕ್ಕೆ ದೇವರು ಏನು ಮಾಡಿದ್ದಾರೆ, ಇಸ್ರಾಯೇಲರಿಗೆ ಮೋಶೆ ಮುಖಾಂತರವು
ಅಲ್ಲಿ ಏನು ಹೇಳಿದ್ದಾರೆ ಅಂದರೆ, ಈಗ ನಾವು ಹಿಂದಿನ ವಚನವನ್ನು ತಿಳಿದುಕೊಂಡಾಗ ಶಕ್ತಿ ಅನುಸಾರವಾಗಿ ಎಂಬುದಾಗಿ ಅದು ಕೂಡ ದೇವರಿಗೆ ಗೊತ್ತಿದೆ. ಆದರೆ ಇಲ್ಲಿ ಕೊರಿಂಥ ಸಭೆಯವರು ಧಾರಾಳವಾಗಿ ಕೊಡಬೇಕು ಅಂತ ಮನಸ್ಸು ಮಾಡಿದರು. ಅಂದರೆ ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು. ಅಂದರೆ ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದಿರಬಹುದು. ದೇವರು ಹಾಗಿರುವಾಗ ಕೊಡುವುದು ಬಹಳ ಆಶೀರ್ವಾದ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಕ್ಕೆ ನಾನು ಸಾಕ್ಷಿ ಅಂತ ಯಾರು ಪೌಲರು ಹೇಳಿದ್ದು. ದೇವಜನರಿಗೆ ಸಹಾಯ ಮಾಡುವ ಕೆಲಸದಲ್ಲಿ ತಾವು ಪಾಲುಗಾರರಾಗುವಂತೆ ಅಪ್ಪಣೆಯಾಗಬೇಕೆಂದು ನಮ್ಮನ್ನು ಬಹಳವಾಗಿ ಬೇಡಿಕೊಂಡರು. ದೇವರ ನಮಗೆ ಸ್ತೋತ್ರವಾಗಲಿ. ದೇವಜನರಿಗೆ ಸಹಾಯ ಮಾಡುವ ಕೆಲಸದಲ್ಲಿ ತಾವು ಪಾಲುಗಾರರಾಗುವಂತೆ ಅಪ್ಪಣೆಯಾಗಬೇಕೆಂದು ನಮ್ಮನ್ನು ಬಹಳವಾಗಿ ಬೇಡಿಕೊಂಡರು. ಆದರೆ ನಿಮ್ಮ ಅಪ್ಪಣೆ ಬೇಕು ನಮಗೆ ಧಾರಾಳವಾಗಿ ಕೊಡುವುದಕ್ಕೆ ಎಂಬುದಾಗಿ. ಹಾಗೆ ಇವತ್ತು ನಮ್ಮ ಸಹೋದರ ಸಹೋದರಿಯರೇ, ನಾವು ದೇವಜನರಿಗೆ ಸಹಾಯ ಮಾಡೋಕ್ಕೆ ಯಾವುದೇ ಅಪ್ಪಣೆ ಇವತ್ತು ಬೇಕಾಗಿಲ್ಲ. ನಾವೇ ಸಹಾಯವನ್ನು ಮಾಡಬಹುದು. ದೇವಜನರು ಅಂತ ಹೇಳುವಾಗ ಯಾರಂದರೆ, ಹಿಂದಿನ ನನ್ನ ಸಾಕ್ಷಿಯನ್ನು ನೀವು ಕೇಳಿದ್ದೀರಿ. ದೇವರಿಂದ ಆಯ್ಕೆಗೊಂಡು ಎಷ್ಟೇ ವಯಸ್ಸಾದರೂ ಚಾಚು ತಪ್ಪದೆ ದೇವರ ಪರವಾಗಿ ಸಾಕ್ಷಿ ನುಡಿಯುತ್ತಾ ಜನರನ್ನು ಎಚ್ಚರಿಸುತ್ತಾ ದೇವರನ್ನು ತಿಳಿಸುತ್ತಾ ಹೋಗುವುದೇ ಅವರೇ ದೇವಜನರಾಗಿದ್ದಾರೆ. ಆಮೇಲೆ ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ, ನಾನಾ ರೀತಿ ವೇಷಗಳನ್ನು ಹಾಕ್ಕೊಂಡು ಅವರವರ ಸಂಸಾರ ಜೀವನ ನಡೆಸಲಿಕ್ಕಾಗಿ ಇವತ್ತು ದೇವಜನರು ಅಂತೇಳಿ ಬರ್ತಾ ಇದ್ದಾರೆ. ಅವರಿಗೆಲ್ಲ ದೇವರಿಂದ ಆಯ್ಕೆಗೊಂಡಿದ್ದಾರಾ ಎಂಬುದಾಗಿ ತಿಳಿದುಕೊಂಡು ಅದರ ಪ್ರಕಾರ ಯಾರು ಸೇವೆ ಮಾಡ್ತಾರೋ ಅವರೇ ದೇವಜನರಾಗಿದ್ದಾರೆ. ಅವರಿಗೆ ಪೌಲನ ಮೂಲಕ ಅಪ್ಪಣೆಯನ್ನು ಬೇಡಿಕೊಂಡರು. ಆದರೆ ಇವತ್ತು ಯಾರ ಬೇಡಿಕೆಯು ಕೊಡಬೇಕಾಗಿಲ್ಲ, ಅವರವರಿಗೇ ಕೊಡಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಾವು ನೆನೆಸಿದ್ದ ಪ್ರಕಾರವಾಗಿ ಅವರು ಕೊಡದೆ ಮೊದಲು ತಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಟ್ಟರು. ನೋಡಿ, ಅವರು ಯೋಚನೆ ಮಾಡೋದಕ್ಕಿಂತ ಮೊದಲೇ ಅವರು ದೇವರಿಗೆ ಒಪ್ಪಿಸಿಕೊಟ್ಟರು. ಯಾರು? ಈ ಕೊರಿಂಥ ಸಭೆಯವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕಾರ್ಯವನ್ನು ಕೊಡುವುದಕ್ಕೆ ಮೊದಲು ತಮ್ಮನ್ನು ಒಪ್ಪಿಸಿದರು. ಹೀಗಿರಲಾಗಿ ಈ ಧರ್ಮ ಕಾರ್ಯವನ್ನು ಮಾಡುವುದಕ್ಕೆ ಮೊದಲು ನಿಮ್ಮನ್ನು ಪ್ರೇರೇಪಿಸಿದ ತೀತನು ತಿರುಗಿ ನಿಮ್ಮ ಬಳಿಗೆ ಬಂದು ಅದನ್ನು ತೀರಿಸಬೇಕೆಂದು ನಾವು ಅವನನ್ನು ಕೇಳಿಕೊಂಡಿದ್ದೇವೆ. ತೀತನೆಂಬ ಮನುಷ್ಯನು ಧಾರಾಳವಾಗಿ ಕೊಡುವುದಕ್ಕೆ ಮುಂದೆ ಬಂದನು, ಅವನು ತೀರಿಸಲಪ್ಪ ಅಂತೇಳಿ. ಹಾಗೆ ಇವತ್ತು ಯಾರಿಗೆ ಜನರಿಗೆ ಈ ಥರ ನಾನಾ ರೀತಿ ಕಷ್ಟ ಸಂಕಟ ದುಃಖದಲ್ಲಿ ಇರುವವರು, ಅನಾಥ ಮಕ್ಕಳು, ಅನಾಥ ವೃದ್ಧರು, ಅಥವಾ ಊರೊಳಗೆ ಒಳ್ಳೆ ರೀತಿಯಲ್ಲಿ ವಾಸವಾಗಿದ್ದು ಮನೆ ಕಟ್ಟಲಿಕ್ಕೆ ಇಲ್ಲದವರಿಗೆ, ಮದುವೆ ಮಾಡಲಿಕ್ಕೆ ಇಲ್ಲದವರಿಗೆ, ಆಸ್ಪತ್ರೆಗೆ ಹೋಗ್ಲಿಕ್ಕೆ ಇಲ್ಲದವರಿಗೆ, ವಿದ್ಯಾಭ್ಯಾಸದ ಮಕ್ಕಳಿಗೆ ಇಲ್ಲದವರಿಗೆ, ಊಟಕ್ಕೆ ಇಲ್ಲದವರಿಗೆ, ಅಂದರೆ ಒಳ್ಳೆ ರೀತಿಯಲ್ಲಿ ಇರುವವರಿಗೆ, ಲೋಕದ ಪರಿಸ್ಥಿತಿಯಲ್ಲಿ ನಾನಾ ರೀತಿ ಬೇಡದ ವಿಚಾರದಲ್ಲಿ ಇದ್ದವರಿಗೆ ಅಲ್ಲ, ಒಳ್ಳೆ ರೀತಿಯಲ್ಲಿ ನ್ಯಾಯ ರೀತಿಯಲ್ಲಿ ಜೀವಿಸುವವರಿಗೆ, ಕಷ್ಟದಲ್ಲಿದ್ದವರಿಗೆ ಯಾರು ಬೇಕಾದರೂ ಕೊಡಬಹುದು. ಯಾರ ಅಪ್ಪಣೆಯು ಕೂಡ ಇಲ್ಲಿ ಬೇಕಾಗಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ತೀತನು ಮುಂದೆ ಬಂದು ನೀನು ಕೊಡ್ಬೋದು ಎಂಬುದಾಗಿ ಯಾರು ಬೇಕಾದರೂ ಕೊಡ್ಬೋದಂಥವರಿಗೆ. ನೀವು ದೇವರ ಮೇಲಿನ ನಂಬಿಕೆ, ವಾಕ್ಚಾತುರ್ಯ, ಜ್ಞಾನ, ಸಕಲ ವಿಧವಾದ ಆಸಕ್ತಿ, ನಮ್ಮ ಪ್ರೇರಣೆಯಿಂದ ನಿಮ್ಮಲ್ಲಿ ಹುಟ್ಟಿದ ಪ್ರೀತಿ, ಇದೇ ಮೊದಲಾದ ಎಲ್ಲ ವಿಷಯಗಳಲ್ಲಿ ಹೇಗೆ ಸಮೃದ್ಧರಾಗಿದ್ದೀರೋ ಹಾಗೆಯೇ ಈ ಧರ್ಮ ಕಾರ್ಯಗಳಲ್ಲಿಯೂ ಸಮೃದ್ಧರಾಗಿರಿ. ಯಾವ ರೀತಿ ನಿಮಗೆ ದೇವರಲ್ಲಿ ಪ್ರೀತಿ, ಶಾಂತಿ, ಸಮಾಧಾನ ಇದ್ದು ನೀವು ದೇವರಲ್ಲಿ ಪ್ರೀತಿಯನ್ನು ಇಟ್ಟುಕೊಂಡಿದ್ದ ಪ್ರೀತಿ ಹುಟ್ಟಿದೆಯೋ ಅದೇ ಪ್ರಕಾರ ಈ ಧರ್ಮ ಕಾರ್ಯಗಳಲ್ಲಿ ಕೂಡ ನೀವು ಯಾವಾಗಲೂ ಸಮೃದ್ಧರಾಗಿರಿ. ಎಂದರೆ ಸಂತೋಷ ಪಡೆಯಿರಿ, ಧಾರಾಳವಾಗಿ ಕೊಡಿರಿ, ಶಕ್ತಿಯಾನುಸಾರವಾಗಿ 10ರಲ್ಲಿ 1 ಭಾಗ. ಅಂದರೆ ಹಾಗೆ ನಾವು ಈಗಾಗಲೇ ತಿಳಿದುಕೊಂಡ ಹಾಗೆ ಶಕ್ತಿಯಾನುಸಾರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆಯೋ ಜಾಸ್ತಿಯೇ ಕೊಡು, ಕಡಿಮೆ ಇದೆಯೋ ಅದಕ್ಕೆ ತಕ್ಕಂತೆ ಕೊಡು. ಆದರೆ ಎಲ್ಲವನ್ನ ದೇವರು ನೋಡೋನಾಗಿದ್ದಾನೆ. ಆದರೆ ಇದ್ದರೂ ಇಲ್ಲ ಅಂತೇಳಿ ಹೇಳಬಾರದು, ಅದು ಕೂಡ ದೇವರು ನೋಡುವನಾಗಿದ್ದಾನೆ. ಸುಳ್ಳು ಹೇಳಕ್ಕೆ ಹೋಗಬಾರದು. ಶಕ್ತಿಗನುಸಾರವಾಗಿ ಕೆಲವರು ಇದ್ದರೂ ಕೂಡ ಏನು ಮಾಡ್ತಾರೆ, ಇಲ್ಲ ಅಂತೇಳಿ ಇಷ್ಟೇ ಕೊಡ್ತಾರೆ. ಇನ್ನು ಕೆಲವರು ನಾವು ಹಿಂದೆ ತಿಳಿದುಕೊಂಡಿದ್ದೇವೆ, ಹಿಂದಿನ ಸಂದೇಶದಲ್ಲಿ
ಯಾವ ರೀತಿಯಲ್ಲಿ ಅಲಂಕಾರ ಮಾಡಿಕೊಂಡು ನಾನಾ ರೀತಿಯ ಸ್ಟೈಲಲ್ಲಿ ಅವರಿಗೆ ಸಮನಾಗಿ ವಿದ್ಯೆ ಇರ್ಬೋದು, ಬುದ್ಧಿ ಇರ್ಬೋದು, ಜಾತಿ ಮತ ಭೇದ ಮಾಡಿಕೊಂಡು ಬರ್ತಾರೆ. ಅವರವರ ಜಾತಿಗೆ ಅನುಸಾರವಾಗಿ ಅಥವಾ ಇಂಗ್ಲೀಷ್ ಕಲಿತವರಿಗೆ ಮಾತ್ರ ಇಂಥವ್ರೊಳ್ಳೆ ಸ್ಟೈಲ್ ಮಾಡಿಕೊಂಡು ಬಂದಾಗ ಅವರಿಗೆ ಧಾರಾಳವಾಗಿ ಕೊಟ್ಟು ಬಡತನದಲ್ಲಿ ಇರೋವರಿಗೆ ಏನೂ ಕೊಡುವುದಿಲ್ಲ. ಇದನ್ನು ಕೂಡ ದೇವರು ನೋಡುವವನಾಗಿದ್ದಾನೆ. ಅದಕ್ಕೆ ಶಕ್ತಿಯಾನುಸಾರವಾಗಿ ಈ ವಚನಗಳನ್ನು ನಾವು ನೋಡುವಾಗ ಯಾರ ಅಪ್ಪಣೆ ಇಲ್ಲದೆ ಧಾರಾಳವಾಗಿ ದಾನ ಧರ್ಮ ಮಾಡಬಹುದು, ದೇವರು ಆಶೀರ್ವದಿಸ್ತಾರೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದರಲ್ಲಿ 12ನೇ ವಚನವನ್ನು ಓದಿಕೊಳ್ಳುವ, ಒಬ್ಬನು ಕೊಡುವುದಕ್ಕೆ ಮನಸ್ಸು ಉಳ್ಳವನಾಗಿರುವಲ್ಲಿ ಅವನು ತನ್ನಲ್ಲಿ ಇರುವುದಕ್ಕೆ ಅನುಸಾರವಾಗಿ ಕೊಟ್ಟರೆ ಅದು ಸಮರ್ಪಕವಾಗಿರುವುದು. ಅವನಿಗೆ ಇಲ್ಲದನ್ನು ದೇವರು ಕೇಳಿಕೊಳ್ಳುವುದಿಲ್ಲ. ಇದುವೇ ಶಕ್ತಿಯಾನುಸಾರವಾಗಿ ಹೇಳಿದ್ದು. ಕೊಡಕ್ಕೆ ಮನಸ್ಸಿದೆಯೋ, ಸಂತೋಷವಾಗಿ ಧಾರಾಳವಾಗಿ ನೀನು ಕೊಡು. ಒಂದು ವೇಳೆ ನಿನ್ನ ಹತ್ರ ಇಲ್ವೋ ಅದನ್ನು ಕೊಡು ಅಂತ ದೇವರು ಹೇಳುವುದಿಲ್ಲ. ದೇವರು ಎಲ್ಲವನ್ನ ನೋಡವನಾಗಿದ್ದಾನೆ. ಅದಕ್ಕೆ ಒಬ್ಬನು ಕೊಡುವುದಕ್ಕೆ ಮನಸ್ಸುಳ್ಳವರಾಗಿರುವಲ್ಲಿ ಅವನು ತನ್ನಲ್ಲಿ ಇರುವುದಕ್ಕೆ ಅನುಸಾರವಾಗಿ ಕೊಟ್ಟರೆ ಅದು ಸಮರ್ಪಕ. ನಿನಗೆ ಎಷ್ಟು ಶಕ್ತಿ ಇದೆಯೋ ದೇವರು ಮೆಚ್ಚುವ ಹಾಗೆ, ದೇವರು ನೋಡುವ ಹಾಗೆ ಅದು ಸಮರ್ಪಕ, ದೇವರಿಗೆ ಸಂತೋಷವಾಗಿದೆ. ಹಲ್ಲೆಲೂಯಾ. ಆದರೆ ಅವನಿಗೆ ಇಲ್ಲದನ್ನು ದೇವರು ಇಲ್ಲದ್ದು ಕೂಡ ದೇವರಿಗೆ ಗೊತ್ತಾಗಿದೆ, ಇರ್ದೆಯೋ ಇಲ್ವೋ ಎಂಬುದಾಗಿ. ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ನಮ್ಮ ಮನಸ್ಸನ್ನು ಕಡಿಮೆ ಮಾಡಿಕೊಳ್ಳಬಾರದು. ಈಗಾಗಲೇ ನಾವು ತಿಳಿದುಕೊಂಡಾಗೆ ಇದ್ದರೂ ಇಲ್ಲ ಅಂತೇಳಿ ಸುಳ್ಳು ಹೇಳಬಾರದು, ಅಥವಾ ಇಂಥವ್ರಿಗೆ ಇಷ್ಟು ಕೊಟ್ಟರೆ ಸಾಕು, ಇಂಥವ್ರಿಗೆ ಇಷ್ಟು ಕೊಟ್ಟರೆ ಸಾಕು ಅಂತೇಳಿ ನಮ್ಮಲ್ಲಿ ಭಿನ್ನ ಭೇದ ಕೂಡ ನಮ್ಮಲ್ಲಿ ಇರಬಾರದು. ಎಲ್ಲವನ್ನ ದೇವರು ನೋಡವನಾಗಿದ್ದಾನೆ. ದೇವರ ನಮಗೆ ಸ್ತೋತ್ರವಾಗಲಿ. ಇತರರಿಗೆ ಕಷ್ಟ ಪರಿಹಾರವು ನಿಮಗೆ ಕಷ್ಟವು ಉಂಟಾಗಬೇಕೆಂದು ನನ್ನ ತಾತ್ಪರ್ಯವಲ್ಲ, ಆದರೆ ನೀವು ಕಷ್ಟಪಡಬೇಕು ಅಂತೇಳಿ ಅಲ್ಲ. ಇದ್ದರೆ ಕೊಡಿ, ಇದ್ದರೆ ಜಾಸ್ತಿಯೇ ಕೊಡಿ, ಇಲ್ಲದಿದ್ದರೆ ಇಲ್ಲ. ಸಮಾನ ವಿತ್ತವಿರಬೇಕೆಂಬುದೇ ನನ್ನ ತಾತ್ಪರ್ಯ. ಸದ್ಯಕ್ಕೆ ನಿಮ್ಮ ಸಮೃದ್ಧಿಯು ಅವರ ಕೊರತೆಯನ್ನು ನೀಗಿಸುತ್ತದೆ. ಕಷ್ಟ ಸಂಕಟ ದುಃಖದಲ್ಲಿ ಇರುವಾಗ ನೀವು ಕೊಟ್ಟಾಗ ಅವರ ಕೊರತೆಯು ನೀಗಿ ಹೋಗುತ್ತದೆ. ಮುಂದೆ ಅವರ ಕೊರತೆಯನ್ನು ನೀಗಿಸುವರು. ಮುಂದೆ ಅವರ ಸಮೃದ್ಧಿಯನ್ನು, ಅಂದರೆ ನೀವು ಒಂದು ವೇಳೆ ಈ ರೀತಿ ಈಗ ನಾವು ಕೊಡುವುದಾದರೆ ನಮ್ಮ ಸಮೃದ್ಧಿಯನ್ನು ಕೂಡ ದೇವರು ಅದನ್ನು ತೀರಿಸುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ ಸಮಾನತ್ವ ಉಂಟಾಗುವುದು, ಅಥವಾ ಅವರೇ ಮುಂದೊಂದು ದಿವಸ ನಮ್ಮ ಕಷ್ಟಗಳಿಗೂ ಕೂಡ ಪರಿಹಾರವನ್ನು ಕೊಡಬಹುದು, ನಮಗೂ ಕೂಡ ಸಹಾಯವಾಗಬಹುದು. ಬಹಳ ಕೂಡಿಸಿದವನಿಗೆ ಏನು ಹೆಚ್ಚಾಗಲಿಲ್ಲ, ಆದರೆ ಬಹಳ ಒಂದು ಐಶ್ವರ್ಯ ಹಣ ಇದ್ದವನಿಗೆ ಖಂಡಿತವಾಗಿಯೂ ಅಲ್ಲಿ ಕೊಡದಿದ್ದರೂ ಕೂಡ ಏನು ಹೆಚ್ಚಾಗುವುದಿಲ್ಲ. ಸ್ವಲ್ಪವಾಗಿ ಕೂಡಿಸಿದವನಿಗೆ ಏನೂ ಕಡಿಮೆಯಾಗಲಿಲ್ಲ. ಅಕಸ್ಮಾತ್ ನಂತರ ಸ್ವಲ್ಪ ಇರೋದಪ್ಪ, ನಾನು ಕೊಟ್ಟರೆ ನನಗೆ ಇನ್ನೂ ಕಡಿಮೆ ಆಗ್ತದೆ ಅಂತಲೇ ಯೋಚನೆ ಮಾಡೋದು ಬೇಡ. ಕೊಟ್ಟದಕ್ಕೆ ತಕ್ಕಾಗಿ ಅದರ 2ರಷ್ಟು ದೇವರು ಪರಲೋಕದ ಸುವರಗಳನ್ನು ಸುರಿದು ಕೊಡ್ತೀನಿ ಎಂಬುದನ್ನು ಪರೀಕ್ಷಿಸಿ ನೋಡಿರಿ ಎಂಬುದಾಗಿ ಮಲಾಕಿ ಗ್ರಂಥದಲ್ಲಿ ನಾವು ಇದನ್ನು ನಿನ್ನೆ ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರವಾಗುತ್ತದೆ. ಇದ್ದವನಿಗೆ ಕಡಿಮೆ ಆಗೋದಿಲ್ಲ, ಇಲ್ಲದವನಿಗೆ ಕೂಡ ಇನ್ನೂ ಕೊರತೆಯಾಗುವುದಿಲ್ಲ. ಬದಲಾಗಿ ದೇವರು ಅದನ್ನು ಆಶೀರ್ವದಿಸುವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ ಮುಂದಿನ ವಚನಗಳಿಗೆ ನಾವು ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಧರ್ಮೋಪದೇಶಕಾಂಡ 12ನೇ ಅಧ್ಯಾಯ 6 ಮತ್ತು 7ನೇ ವಚನ. ಆ ಸ್ಥಳಕ್ಕೆ ಮಾತ್ರ ನೀವು ಸಮರ್ಪಿಸುವ ಸರ್ವಾಂಗ ಹೋಮಗಳೇ ಮುಂತಾದ ಯಜ್ಞಗಳ ಪಶುಗಳನ್ನು, ನಿಮ್ಮ ಬೆಳೆಯಲ್ಲಿ ದಶಾಂಶವನ್ನು, ಯಾಜಕರಿಗೋಸ್ಕರ ಪ್ರತ್ಯೇಕಿಸುವ ಪದಾರ್ಥಗಳನ್ನು, ಹರಕೆ ಮುಡಿಪುಗಳನ್ನು, ಕಾಣಿಕೆಗಳನ್ನು, ದನಕುರಿಗಳ ಚೊಚ್ಚಲು ಮರಿಗಳನ್ನು ತಂದು ಅಲ್ಲಿಯೇ ಆತನ ಸನ್ನಿಧಿಯಲ್ಲಿ ಊಟ ಮಾಡಿ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪ್ರಯತ್ನಗಳನ್ನು ಕೈಗೂಡುವಂತೆ ಮಾಡಿದಕ್ಕಾಗಿ ನೀವು ನಿಮ್ಮ ಮನೆಗಳವರು ಸಂತೋಷದಿಂದಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆವಾಗ ದಶಾಂಶ ಕಾಣಿಕೆ ಯಾರೆಂದರೆ ಸಭೆಗೆ ತೆಗೆದುಕೊಂಡು ಬಂದು ಅಲ್ಲಿ ಎಲ್ಲರೂ ಊಟ ಮಾಡಿ ಸಂತೋಷವಾಗಿರಬೇಕು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬರೀ ಯಾಜಕರುಗಳಿಗೆ, ಪಾಸ್ಟರ್ಗಳಿಗೆ, ಅವರಿಗೆ ಮಾತ್ರ ಅಲ್ಲ, ಆ ಸಭೆಗಳಲ್ಲಿರುವಂಥ ಕಷ್ಟ ಸಂಕಟ ದುಃಖದಲ್ಲಿ ಇರೋವರಿಗೂ ಅವರಿಗಿದು ಸಹಾಯ ಮಾಡಲಿಕ್ಕೆ. ಹಾಗೆ ಅದರಲ್ಲಿ ಒಂದು ಭಾಗ ಯಾಜಕರಿಗೂ ಲೇವಿಯರಿಗೂ. ಆದರೆ ನೀವೆಲ್ಲರೂ ಉಂಡು ಸಂತೋಷವಾಗಿರಬೇಕೆಂದು ದೇವರ ಒಂದು ನಿರ್ಧಾರವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಅದರಲ್ಲೇ ಧರ್ಮೋಪದೇಶಕಾಂಡ 12ನೇ ಅಧ್ಯಾಯ 11 ಮತ್ತು 12ನೇ ವಚನಗಳನ್ನು ಓದಿಕೊಳ್ಳೋಣ.
ನಾನು ನಿಮಗೆ ಆಜ್ಞಾಪಿಸಿದ ಎಲ್ಲ ಕಾಣಿಕೆಗಳು, ಅಂದರೆ ಸರ್ವಾಂಗ ಹೋಮಗಳೇ ಮುಂತಾದ ಯಜ್ಞ ಪಶುಗಳನ್ನು, ಬೆಳೆಯ ದಶಾಂಶಗಳನ್ನು, ಯೆಹೋವನಿಗೋಸ್ಕರ ಪ್ರತ್ಯೇಕಿಸುವ ಪದಾರ್ಥಗಳನ್ನು, ಹರಕೆ ಮಾಡಿದ ವಿಶೇಷ ಕಾಣಿಕೆಗಳನ್ನು, ಇವುಗಳನ್ನೆಲ್ಲ ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳಕ್ಕೆ ತಂದು, ನೀವು ನಿಮ್ಮ ಗಂಡು ಹೆಣ್ಣು ಮಕ್ಕಳು, ದಾಸ ದಾಸರು, ನಿಮ್ಮೊಡನೆ ಸ್ವಾಸ್ಥ್ಯವನ್ನು ಹೊಂದದೇ ಇರುವ ನಿಮ್ಮ ಊರಿನ ಲೇವಿಯರು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸಂತೋಷವಾಗಿರಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಅವರು ಯಾರೇ ಆಗಲಿ, ಬಡ ಬಗ್ಗರು, ಲೇವಿಯರು, ಯಾಜಕರುಗಳು ಯಾರೇ ಆಗಲಿ, ಪ್ರವಾದಿಗಳೇ ಆಗಲಿ, ಅಥವಾ ಊರಿನ ಲೇವಿಯರು, ಗಂಡು ಹೆಣ್ಣು ಮಕ್ಕಳು, ಕೆಲಸದವರು, ದಾಸ ದಾಸಿಯರು ಅಂದರೆ ಕೂಲಿಯವರು ಕೂಡ ಸಂತೋಷವಾಗಿ ಇದನ್ನು ಉಂಡು ಸಂತೋಷವಾಗಿರಿ ಎಂಬುದಾಗಿ. ಹೀಗೆ ನೋಡುವಾಗ ಈ ವಚನಗಳನ್ನು ನಾವು ಓದುವಾಗ ಖಂಡಿತವಾಗಿಯೂ ಇದು ಬಡ ಬಗ್ಗರಿಗೆ ಮತ್ತು ಎಲ್ಲರಿಗೂ ಸಮಾನವಾಗಿ ಹಂಚಲ್ಪಡಬೇಕು ಎಂಬುದಾಗಿ. ಆದರೆ ಇವತ್ತು ಅನೇಕರನ್ನು ನಾವು ನೋಡುತ್ತೇವೆ, ಪಾಸ್ಟ್ಗಳಿಗೆ ಕೊಡಬೇಕು ಅಂತೇಳಿ ಬರೀ ಅವರವರೇ ತಗೊಂಡು ಹೋಗಿ ಅವರವರ ಜೀವನವನ್ನೇ ಸಾಗಿಸ್ತಾ ಇದ್ದಾರೆ ಹೊರತು ಮತ್ತು ಸಭೆಯಲ್ಲಿ ಇದೆಯೋ ಇಲ್ಲವರೋ ಇಂಥ ಕಷ್ಟದಲ್ಲಿದ್ದಾರೆ ಅಂತ ಅವರಿಗೂ ಕೂಡ ಗೊತ್ತಿಲ್ಲ. ಬದಲಾಗಿ ಅವರಿಂದಲೇ ನೀವು ದಶಾಂಶ ಕೊಡಬೇಕು, ಕಾಣಿಕೆ ಕೊಡಬೇಕು, ಅದಕ್ಕೆ ನೀವು ಹೀಗೆ ಇದ್ದೀರಿ ಎಂಬುದಾಗಿ ಅವರನ್ನು ಹೆದರಿಸಿ ಅವರ ಕೈಯಿಂದ ಕಿತ್ತು ತಿನ್ನವರಾಗಿದ್ದಾರೆ. ಬದಲಾಗಿ ಅವರಿಗೆ ಶಾಂತಿ ಸಮಾಧಾನ ಹೇಳಿ ಅವರಿಗೆ ಇವರ ಕೈಯಲ್ಲಿ ಸಹಾಯ ಮಾಡುವಂಥ ಸೇವಕರುಗಳು ಇವತ್ತು ಬಹಳ ಕಡಿಮೆ. ಆದರೆ ಇದ್ದಾರೆ, ಎಲ್ಲೋ ಒಬ್ಬೊಬ್ಬರು ಇದ್ದಾರೆ. ಅವರನ್ನು ಇನ್ನೂ ಹೆಚ್ಚಾಗಿ ದೇವರು ಆಶೀರ್ವದಿಸಲಿ. ಬದಲಾಗಿ ಕಿತ್ತು ತಿನ್ನವರೇ ಇವತ್ತು ಜಾಸ್ತಿ ಆಗಿದ್ದಾರೆ. ಅದು ಅವರು ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಅವರ ಹತ್ರ ಕೊಡೋಕ್ಕೆ ಇಲ್ಲ ಎಂಬುದಾಗಿ ಯೋಚನೆ ಮಾಡಿ ಅವರ ಮೇಲೆ ಪ್ರೀತಿ ಇಡುವುದಿಲ್ಲ. ಅವರನ್ನು ಬಹಳ ಒಂದು ಸೈಡಿಗೆ ತಳ್ಳವರಾಗಿದ್ದಾರೆ. ಧಾರಾಳವಾಗಿದ್ದವರು ಇವರಿಗೆ ಎಷ್ಟು ಕೊಡ್ತಾರೋ ಅವರನ್ನು ಪ್ರೀತಿಸುವವರಾಗಿದ್ದಾರೆ. ಆದರೆ ಈ ವಚನಗಳನ್ನು ನೋಡುವಾಗ ಬಡ ಬಗ್ಗರಿಗೆ ಎಲ್ಲರಿಗೂ ನೋಡಿಕೊಂಡು ಸಮಾನವಾಗಿ ಹಂಚು ತಿಂದು ಉಂಡು ಸಂತೋಷವಾಗಿರಬೇಕು ಸಭೆಯಲ್ಲಿ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದರೆ ಇದು ಬರೀ ಒಬ್ಬೊಬ್ಬರಿಗೆ ತಿನ್ನಕ್ಕಿರುವುದಲ್ಲ, ಇದರ ಬಗ್ಗೆಯೂ ಕೂಡ ಬಹಳ ಎಚ್ಚರವಾಗಿರಬೇಕು. ಇದನ್ನು ಕೂಡ ಗಮನಿಸುವವರಾಗಿರಬೇಕು. ದಶಾಂಶ ಕಾಣಿಕೆ ಇವತ್ತು ಸೇವಕರುಗಳಿಗೂ ಹಾಗೂ ದೇವಾಲಯದಲ್ಲಿ ಕೆಲಸ ಮಾಡುವವರಿಗೂ, ಇತರ ಸಭೆಗಳವರಿಗೂ, ಅದೂ ಅಲ್ಲದೆ ಇತರ ಲೇವಿಯವರಿಗೂ, ಊರಿನವರಿಗೂ ಕೂಡ, ಇವತ್ತು ನಮ್ಮ ಸಭೆಗೆ ಸೇರದವರಿಗೂ ಕೂಡ, ಇತರರಿಗೂ ಕೂಡ ಧಾರಾಳವಾಗಿ ನಾವು ಕೊಡಬಹುದು ಎಂಬುದಾಗಿ ಈ ವಚನವು ತಿಳಿಸಲ್ಪಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಈ ಕಾರ್ಯವನ್ನು ಮಾಡದೆ ತಾವೇ ಸ್ವತಃ ತಿನ್ನುವುದಾದರೆ, ಸ್ವತಃ ಸಂಪಾದನೆ ಮಾಡುವುದಾದರೆ, ಇವರು ಕೂಡ ಸುಳ್ಳು ಬೋಧಕರು, ಪ್ರವಾದಿಗಳಾಗಿದ್ದಾರೆ. ಇವರು ಕೂಡ ಬೆಂಕಿಯಾಗಿದ್ದಾರೆ. ಇವರನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಶಾಂಶ ಕಾಣಿಕೆಯ ಬಗ್ಗೆ ಬಡವರಿಗೆ ಹಾಗೂ ಎಲ್ಲರಿಗೂ ಇದನ್ನು ಹಂಚಲ್ಪಡಬೇಕು, ಎಲ್ಲರೂ ಸಂತೋಷವಾಗಿರಬೇಕು, ಇದನ್ನು ಸ್ವೀಕಾರ ಮಾಡಿ ಎಂಬುದಾಗಿ ನನ್ನ ಸಹೋದರ ಸಹೋದರಿಯರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಅವರನ್ನು ನನ್ನ ಮೂಲಕ ನೀವು ಎಚ್ಚರಿಸಿದ್ದಕ್ಕಾಗಿಯೂ ನಿಮಗೆ ಸ್ತೋತ್ರ. ಒಂದು ವೇಳೆ ಇವರು ತಪ್ಪಿ ಹೋಗಿದ್ದರೆ ಅವರನ್ನು ಕೂಡ ಕ್ಷಮಿಸಿರಿ. ಮುಂದಿನ ದಿವಸಗಳಲ್ಲಿ ಅವರನ್ನು ಕೂಡ ಈ ತಿಳಿದಂಥ ವಾಕ್ಯಾನುಸಾರವಾಗಿ ನಡೆಯುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.